ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಶುಕ್ರವಾರ ಸಂಜೆ ಮಾಮೂಲಿ ಟೈಮ್ಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕು ಶೇರು ಕಮೆಂಟು ಮಾಡಿ. ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದರು. ಅಂದರೆ ಟೆರೆಸ್ ಗಾರ್ಡನಲ್ಲಿರುವಂಥ ಟೆರೆಸ್ ಗಾರ್ಡನಲ್ಲಿ ಹಾಕಬಹುದಾದಂಥ ಹಣ್ಣಿನ ಗಿಡಗಳನ್ನು ಹೆಸರು ಹೇಳಿ ವಿಡಿಯೋ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿದರು. ಹಾಗಾಗಿ ತುಂಬ ಜನ ಹೊಸದಾಗಿ ಟೆರೆಸ್ ಗಾರ್ಡನ್ ಮಾಡೋರಿಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಅದಕ್ಕೆ ಇವತ್ತು ಅಂದರೆ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಆದರೆ ಪರ್ಟಿಕ್ಯುಲರಾಗಿ ಈ ರೀತಿಯೇ ಮಾಡಬೇಕು, ಈ ಥರದ ಗಿಡಗಳನ್ನೇ ಟೆರೆಸಲ್ಲಿ ಹಾಕಬೇಕು ಅಂತ ನಂಗೆ ಹೇಳಿಲ್ಲ. ನಾನು ಟೆರೆಸ್ ಗಾರ್ಡನಲ್ಲಿ ವಿಡಿಯೋದ ಮಧ್ಯದಲ್ಲಿ ಟೆರೆಸ್ ಗಾರ್ಡನಲ್ಲಿ ಈ ಥರ ಗಿಡಗಳು ಬೆಳಿಬೋದು ಅಂತ ನಾನು ಅಷ್ಟನ್ನೇ ಹೇಳಿದ್ದೀನಿ. ಆದರೆ ಇವತ್ತಿನ ಈ ವಿಡಿಯೋ ಪೂರ್ತಿ ಟೆರೆಸ್ ಗಾರ್ಡನಲ್ಲಿ ಯಾವ್ಯಾವ ಥರದ ಹಣ್ಣಿನ ಗಿಡಗಳನ್ನು ಹಾಕ್ಬೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು. ಮತ್ತೆ ಹೇಳ್ತಾ ಇದ್ದೀನಿ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಈಗ ಇಲ್ಲಿ ನೋಡ್ತಿರುವಂಥದ್ದು ಹಸಿಮೆಣಸಿನ ಗಿಡ ಎಲ್ಲ ಫುಲ್ಲು ಪೂರ್ತಿ ಹಣ್ಣಾಗೋಗಿದೆ ನೋಡ್ಬೋದು. ನಾನೇ ಹಣ್ಣಾಗಲಿ ಅಂತ ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ನಾನು ಇದು ಮಾರ್ಕೆಟಿಂದ 1 kg ಹಸಿಮೆಣಸಿನ್ಕಾಯಿ ತಂದುಬಿಟ್ಟಿದ್ದೆ. ಹಂಗಾಗಿ ಅದು ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನು ಕೀಳಕ್ಕೆ ಹೋಗಲಿಲ್ಲ. ಇದು ಹಣ್ಣಾಗಲಿ ಅಂತಲೇ ಮತ್ತು ಇದನ್ನು ಬಿತ್ತನೆಗೆ ಮಾಡ್ಕೊಳ್ಳೋಣ. ಜೊತೆಗೆ ಇನ್ನೊಂದಿಬ್ಬರು ಫ್ರೆಂಡ್ಸು ಕೇಳಿದರು, ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು ಇದನ್ನು ಹಿಂಗೇ ಬಿಟ್ಟಿದ್ದೀನಿ ಸ್ನೇಹಿತರೆ. ನಾವು ವೆಜಿಟೇಬಲ್ಗಳಲ್ಲಿ ತರಕಾರಿ ಸೊಪ್ಪುಗಳಲ್ಲಿ ಇದನ್ನು ಕೂಡ ಹಸಿರು ಮೆಣಸು ಹಾಕ್ಕೋಬೋದು. ಇಲ್ಲಿ ನೋಡ್ಬೋದು, ಸಾಮಾನ್ಯವಾಗಿ ಹಸಿರು ಮೆಣಸು ಟೆರೆಸಲ್ಲಿ ಹಾಕಿದ್ರೆ ಹುಳ ಬಂದ್ಬಿಡುತ್ತೆ. ಇಲ್ಲಿ ನೋಡ್ಬೋದು, ನನ್ನ ಟೆರೆಸಲ್ಲಿರುವಂಥ ಈ ಗಿಡದಲ್ಲಿ ಒಂದೇ ಒಂದು ವೈಟ್ ಫಂಗಸ್ ಆಗಿ ಮಿಲಿಬಗ್ಸ್ ಆಗಲಿ ಇಲ್ಲ. ತುಂಬ ಚೆನ್ನಾಗಿ ಗಿಡ ಬರ್ತಿರೋದನ್ನು ನೋಡ್ಬೋದು ಸ್ನೇಹಿತರೆ. ಈಗ ನಾನು ಬನ್ನಿ ಒಂದೊಂದೇ ಗಿಡದ್ದು, ಅಂದರೆ ವಿಡಿಯೋ ಲೆಂತಿ ಆಯಿತು ಅಂದರೆ ಪಾರ್ಟ್ 1 ಪಾರ್ಟ್ 2 ಆ ಥರ ಮಾಡ್ತೀನಿ. ಈಗ ಫಸ್ಟು ನೋಡೋದಾದರೆ ನಾನಿಲ್ಲಿ ಬ್ಲ್ಯಾಕ್ಬೆರಿ ಇಟ್ಟಿದ್ದೀನಿ. ಬ್ಲ್ಯಾಕ್ಬೆರಿ ಇನ್ನೂ ನಾನು ರಿಪಾರ್ಟ್ ಮಾಡಿಲ್ಲ. ಇದಾಗಲೇ ತಂದು 2 ತಿಂಗಳಾಗ್ತಾಯಿದೆ. ಆಲ್ರೆಡಿ 2 ಹಣ್ಣು ಬಿಟ್ಟಿತ್ತು ಇದರಲ್ಲಿ. ಇದನ್ನು ಕೂಡ ನಾವು ಟೆರೆಸ್ನಲ್ಲಿ ಸಣ್ಣ ಪಾಟ್ಗಳಲ್ಲೇ ಬೆಳ್ಕೊಬೋದು. ಬ್ಲ್ಯಾಕ್ಬೆರಿ ಅಂತ ಇದ್ರ ಹೆಸರು ಮತ್ತೆ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಹಾಕಿದ್ದೀನಿ ನೋಡಿ, ಇದು ರಾಮಫಲ. ಇದನ್ನು ಕೂಡ ನಾವು ಟೆರೆಸ್ನಲ್ಲಿ ಬೆಳಿಬೋದು. ನಾನಿಲ್ಲಿ 16 ಇಂಚ್ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಆ ಕಡೆಯಿಂದ ವಿಡಿಯೋ ಮಾಡೋಕ್ಕಾಗಲ್ಲ, ಆ ಕಡೆಯಿಂದ ಗಿಡಗಳು ಇಟ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಈ ಕಡೆಯಿಂದ ವಿಡಿಯೋನ ಮಾಡ್ತಾಯಿದ್ದೀನಿ. ಇದನ್ನು ನಾನು 16 ಇಂಚು ಪಾಟಲ್ಲಿ ಆಲ್ಮೋಸ್ಟ್ ನಾನು ನನ್ನ ಟೆರೆಸಲ್ಲಿರುವಂಥದ್ದು 16 ಇಂಚು ಮತ್ತು 20 ಇಂಚು ಪಾಟ್ಗಳಲ್ಲೇ ಜಾಸ್ತಿ ಹಾಕಿರೋದು. ಕೆಳಗಡೆ ಫ್ಲೋರಲ್ಲಿ, ಮೇಲ್ಗಡೆ ನಾನು ಡ್ರಮ್ಗಳಲ್ಲಿ ಹಾಕಿರೋದು. ಇದನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಮೊನ್ನೆ ಕಟ್ ಮಾಡಿದ್ದೀನಿ. ನಾವು ಸಾಮಾನ್ಯವಾಗಿ ಟೆರೆಸಲ್ಲಿ ಬೆಳೆಯುವಂಥವರು ಈ ರೀತಿ ಗಿಡಗಳನ್ನು ಕಟ್ ಮಾಡಿ ಬೆಳೆಸಿದ್ರೆ ಏನಾಗುತ್ತೆ ಅಂದರೆ ಬುಷಿಯಾಗಿ ಬೆಳೆಯುತ್ತೆ. ಆವಾಗ ಬೇಗನೂ ಕೂಡ ಫ್ಲವರಿಂಗ್ ಆಗುತ್ತೆ, ಎಲೆ ಎಲ್ಲನೂ ಕೂಡ ಅರಳುತ್ತೆ. ನೋಡಿ, ನಾನು ಕಟ್ ಮಾಡಿದ್ದೀನಿ 3 days ಆಯಿತು ಅಷ್ಟೇ, ಆಗಲೇ ಇದರಲ್ಲಿ ಫ್ಲವರಿಂಗ್ ಆಗ್ತಾಯಿದೆ. ಈ ರೀತಿ ಒಂದು ಪ್ಲ್ಯಾನನ್ನು ಮಾಡಿಕೊಂಡ್ರೆ ಅಂದರೆ 6 ತಿಂಗಳು 3 ತಿಂಗಳಿಗೊಂದ್ಸಲ ಕಟ್ ಮಾಡಿದ್ರೆ ಗಿಡಗಳನ್ನು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈಗ ರಾಮಫಲನೂ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನೋಡ್ಬೋದು, ಇದು ಲಿಚ್ಚಿ ಗಿಡ. ಇದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಬರೋದಕ್ಕೆ, ಆದರೆ ಹಾಕ್ಕೊಳ್ಬೋದು. ಇದನ್ನು ಕೂಡ ಟೆರೆಸಲ್ಲಿ ಹಾಕ್ಕೊಳ್ಬೋದು. ಇದನ್ನು ಕೂಡ ನಾನು ಇದು 16 ಇಂಚು ಪಾಟಲ್ಲೇ ಹಾಕ್ಕೊಂಡಿರೋದು. ಮತ್ತು ಇದು ಬಾಲ್ ಸಪೋಟ. ಇದನ್ನು ನಾನು ಕಟ್ ಮಾಡಿ ಫುಲ್ ಹೈಟ್ ಕೊಟ್ಟೋಗಿತ್ತು. ಇದರಲ್ಲಿ ಆಲ್ರೆಡಿ ಒಂದು 4 ಕಾಯಿಗಳು ಬಿಟ್ಟಿತ್ತು. ಇದನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ಬುಷಿಯಾಗಿ ಬರ್ತಾಯಿದೆ, ಜೊತೆಗೆ ಫ್ಲವರಿಂಗು ಕೂಡ ಆಗ್ತಾಯಿದೆ ಸ್ನೇಹಿತರೆ. ಇಲ್ಲಿ ಇದೆಲ್ಲ ನೋಡಿ, ಅದೆಲ್ಲ ಫ್ಲವರಿಂಗ್ ಸ್ಟೇಜೇ. ಇದು ಬಾಲ್ ಸಪೋಟ, ಅಂದರೆ ಮಾಮೂಲಿ ದಪ್ಪ ಸಪೋಟ ಬರುತ್ತಲ್ಲ ಅದು. ಇದು ಪಿಂಕ್ ಕಲರ್ ಸೀಬೆ, ಮೇಲೆ ಗ್ರೀನ್ ಕಲರ್ ಇರುತ್ತೆ. ಹಣ್ಣನ್ನು ಕಟ್ ಮಾಡಿದ್ರೆ ಒಳಗಡೆ ಪಿಂಕ್ ಕಲರ್ ಇರುತ್ತಲ್ವ, ಆ ಥರ ಸೀಬೆ ಇದು. ಇದು ನೋಡ್ಬೋದು, ಆಲ್ಮೋಸ್ಟ್ ಆಗಲೇ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಇದರಲ್ಲಿ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಕಾಯಿಗಳು ಇದು ಬರುತ್ತೆ. ಫುಲ್ ಎಲ್ಲ ಕಡೆನೂ ಎಲ್ಲ ಬ್ರಾಂಚಲ್ಲೂ ಇದು ಫ್ಲವರಿಂಗ್ ಆಗ್ತಾಯಿದೆ ನೋಡಿ. ಇದನ್ನು ಹಾಕ್ಕೊಳ್ಬೋದು. ನಾನು ಸೀಬೆಯಲ್ಲೇ ಒಂದು 3 ರಿಂದ 4 ವೆರೈಟಿ ಸೀಬೆನ ಹಾಕ್ಕೊಂಡಿದ್ದೀನಿ ಟೆರೆಸ್ ಗಾರ್ಡನಲ್ಲಿ. ಇದು ನೋಡಿ, ಬ್ಲ್ಯಾಕ್ ಪೆಪ್ಪರು. ಇದನ್ನು ಕೂಡ ನಾವು ಟೆರೆಸಲ್ಲಿ ಪೆಪ್ಪರು ಕೂಡ ಬೆಳ್ಕೋಬೋದು. ಇದು ಬುಷಿಯಾಗಿ ಬರುತ್ತೆ, ಬಳ್ಳಿ ಥರ ಹಬ್ಬೋದಿಲ್ಲ ಇದು.
ಇದನ್ನು ಕೂಡ ಒಂದು ಸಣ್ಣ ಪಾಟಲ್ಲೂ ನಾವು ಬೆಳ್ಕೋಬೋದು. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಇದು ಗೋಲ್ಡನ್ ಸೀತಾಫಲ, ಇದು ಕೂಡ ಆಗಲೇ ಫ್ಲವರಿಂಗ್ ಆಗಿದೆ ನೋಡಿ. ಇದು ಕೂಡ 16 ಇಂಚು ಪಾಟು. ಗೋಲ್ಡನ್ ಸೀತಾಫಲನೂ ಕೂಡ ಹಾಕ್ಕೋಬೋದು. ಅದು ಬಿಟ್ಟರೆ ಗುಲಾಬಿ ಗಿಡಗಳು ಹಾಕ್ಕೋಬೋದು. ನಾನು ನನ್ನ ಟೆರೆಸನಲ್ಲಿ ನಾನು ಏನೇನು ಹಾಕಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದು ನೋಡಿ, ಇದು ಬಾಲ್ದಣ್ಣು ಅಂದರೆ ಇಂಗ್ಲೀಷಲ್ಲಿ ವುಡ್ ಆಪಲ್ ಅಂತಾರೆ. ಇದನ್ನು ಕೂಡ ನಾವು ಟೆರೆಸ್ನಲ್ಲಿ ಹಾಕೋಬೋದು. ಇದು ನಾನು 16 ಇಂಚ್ ಪಾಟಲ್ಲೇ ಇದನ್ನು ಕೂಡ ಹಾಕಿರೋದು. ಹಾಗೆ ಇದು ವೈಟ್ ನೇರಳೆ, ಅಂದರೆ ಇದಿನ್ನೂ ಈಗ ಫ್ಲವರಿಂಗ್ ಆಗಿಲ್ಲ, ನೆಕ್ಸ್ಟ್ ಇಯರು ಇದು ಫ್ಲವರಿಂಗ್ ಆಗುತ್ತೆ. ಹಾಗಾಗಿ ವೈಟ್ ನೇರಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಇದು ಸ್ವೀಟ್ ಲೆಮನ್ನು, ಇಲ್ಲಿ ನೋಡ್ಬೋದು. ಇದು 3ನೇ ಸಲ ಸ್ವೀಟ್ ಲೆಮನ್ ಬರ್ತಿರೋದು. ನಾನು ಸಾಕಷ್ಟು ವೀಡಿಯೋಗಳನ್ನು ಹಾಕಿದ್ದೀನಿ. ಇದನ್ನು ಕೂಡ ಟೆರೆಸ್ ಗಾರ್ಡನಲ್ಲಿ ಬೆಳ್ಕೋಬೋದು. ಆಲ್ಮೋಸ್ಟ್ ನಾನು ಕೆಳಗಡೆ ಹಾಕಿರುವಂಥ ಅಷ್ಟು ಗಿಡಗಳು ಕೂಡ 16 ಇಂಚ್ ಪಾಟಲ್ಲೇ ಹಾಕಿರೋದು. ಇದು ತೋತಪುರಿ ಮಾವಿನಕಾಯಿ. ಇದು ಫ್ಲವರಿಂಗ್ ಆಗಿ ಒಂದೆರಡು ಕಾಯಿಗಳು ಬಿಟ್ಟು ಉದುರೋದ್ವು. ಫಸ್ಟ್ ಬರುವಂಥ ಫ್ಲವರಿಂಗಲ್ಲಿ ಕಾಯಿಗಳಷ್ಟು ಉಳಿಯೋದಿಲ್ಲ. ಇದು ಕೂಡ ಗ್ರಾಫ್ಟೆಡ್ ಗಿಡ, ಇದನ್ನು ಹಾಕೋಬೋದು. ಇದು ನೋಡ್ಬೋದು, ಇದು ಆಫ್ರಿಕೋಟ್ ಅಂತ ಅಂದ್ಬಿಟ್ಟು ಒಂದು ಫ್ರೂಟು. ಇದನ್ನು ಕೂಡ ಹಾಕೋಬೋದು. ನಾನು ಕೆಲವೊಂದು ಹಣ್ಣಿನ ಗಿಡಗಳನ್ನು ಸರ್ಚ್ ಮಾಡಿ ತಂದು ಹಾಕಿರೋದು. ಫಸ್ಟು ಇದನ್ನು ಕಟ್ ಮಾಡೋಕ್ಕೂ ಮುಂಚೆ ಸಿಕ್ಕಾಬಟ್ಟೆ ಫ್ಲವರಿಂಗ್ ಆಗ್ತಾಯಿತ್ತು. ಬಟ್ ಈಗ ಏನಾಯಿತು ಅಂತ ಗೊತ್ತಿಲ್ಲ, ಫ್ಲವರಿಂಗ್ ಆಗಿಲ್ಲ. ನೆಕ್ಸ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಇದು ಈ ಗಿಡದ ಹೆಸರು ಬಂದು ಆಫ್ರಿಕೋಟ್ ಅಂತ ಅಂದ್ಬಿಟ್ಟು ಇದು ಈ ಒಂದು ಗಿಡದ ಹೆಸರು. ಇದು ಕೂಡ ಸಿಕ್ಕಿದ್ರೆ ನೀವು ಟೆರೆಸಲ್ಲಿ ಹಾಕೊಳ್ಬೋದು. ನೆಕ್ಸ್ಟ್ ಈ ಕಡೆ ಬರೋದಾದರೆ ಇದು ಒಂದು ವೆರೈಟಿ ಸೀತಾಫಲ. ಇದು ತುಂಬಾ ಚೆನ್ನಾಗಿದೆ, ಸಿಕ್ಕಾಬಟ್ಟೆ ಸೈಜ್ ಬರುತ್ತೆ. ಇದು ಈ ಕಾಯಿ ಬಂದು 1 kg ಬರುತ್ತೆ ಒಂದು ಕಾಯಿ ಅಂತ ನನಗೆ ಇದರಲ್ಲಿ ಹೇಳ್ತಾಯಿದ್ರು. ಅಂದರೆ 1 kg ಬರಲ್ಲ ಅವ್ರು ಹೇಳ್ತಾರೆ, ಬಟ್ ಇದು ಆ ಸೈಜ್ಗೆ ಹೋಲುತ್ತೆ ಅಂತ ನಂಗೆ ಹೇಳ್ತಾಯಿದ್ರು. ಇದೊಂದು ವೆರೈಟಿ ಸೀತಾಫಲ ಹಾಕಿದ್ದೀನಿ ನಾನು. ಇದನ್ನು ಕೂಡ 16 ಇಂಚ್ ಪಾಟಲ್ಲೇ ಹಾಕಿರೋದು. ನಾನಿಲ್ಲಿ ಬರೀ ಹಣ್ಣಿನ ಗಿಡಗಳನ್ನಷ್ಟೇ ತೋರಿಸ್ತೀನಿ. ಇದು ಬೆಣ್ಣೆ ಸೀಬೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ಕಳೆದ ಸಲ ಇದು 2 ಕಾಯಿ ಬಿಟ್ಟಿತ್ತು. ಈ ಸಲ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಗೋಲಿ ಗಾತ್ರನೇ ಇದು ಬರೋದು. ಇದು ತಿಂದರೆ ಬೆಣ್ಣೆ ತಿಂದಂಗೆ ಅನಿಸುತ್ತೆ, ಸಿಕ್ಕಾಬಟ್ಟೆ ಸ್ವೀಟ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇದನ್ನು ಕೂಡ ನೀವು ಟೆರೆಸಲ್ಲಿ ಹಾಕ್ಕೋಬೋದು. ಹಾಗೆಯೇ ಈ ಕಡೆ ಬಂದರೆ ಇದು ಚಕ್ಕೋತ ಗಿಡ. ಆಲ್ಮೋಸ್ಟ್ ಇದು 2ನೇ ಸಲ ನಮಗೆ ಕಾಯಿ ಕೊಡ್ತಾ ಇರೋದು. ಇದು ಅಮ್ಮಮ್ಮ ಅಂದರೆ ಒಂದು 2 ಅಡಿ 2.5 ಅಡಿ ಇರಬೇಕಷ್ಟೇ ಗಿಡ. ನೋಡಿ ಕಾಯಿ ನೋಡಿ ಏನು ಸೈಜ್ ಬಂದಿದೆ ಅಂತ. ಗಿಡಗಳನ್ನು ತೊಗೋಬೇಕಾದ್ರೆ ಒಂದು ಸ್ವಲ್ಪ ನೋಡಿ ಮಾಡಿ ತಗೊಳ್ಳಿ. ಇದು ಕೂಡ 16 ಇಂಚ್ ಪಾಟಲ್ಲೇ ಹಾಕಿರೋದು. ಇದನ್ನು ನಾನು ಸುರಮಂಚರಿ ಇದನ್ನು ಹಾಕಿದ್ದೀನಿ. ಇದನ್ನು ಕೂಡ ಟೆರೆಸಲ್ಲಿ ಹಾಕೋಬೋದು. ಇದು ಈಗಲೇ ಕಾಯಿ ಕೊಡಲ್ಲ ನನಗೆ, ಇನ್ನೂ 1.5-2 ವರ್ಷ ಬೇಕು ನನಗೆ, ವೆಯ್ಟ್ ಮಾಡ್ತೀನಿ. ಇವೆಲ್ಲ ಬೇಗ ಆಗೋಂಥವಲ್ಲ. ಇದು ಸುರಮಂಚರಿ ಅಂದರೆ ಇದು ಒಂಥರ ನಲ್ಲಿಕಾಯಿ ಟೈಪಲ್ಲೇ ಇದೊಂದು ವೆರೈಟಿ. ಅದು ನೋಡೋದಕ್ಕೆ ನಲ್ಲಿಕಾಯಿ ಹೆಂಗಿರುತ್ತೆ ಅದೇ ಥರ ಇರುತ್ತೆ. ಅದು ಗ್ರೀನ್ ಕಲರ್ ಇರುತ್ತೆ, ಇದು ರೆಡ್ ಆಗುತ್ತೆ. ಅದನ್ನು ಬಿಟ್ಟರೆ ಈ ಕಡೆ ಪುನರ್ಪುಳಿ, ಇದೊಂದು ಫ್ರೂಟ್. ಇದು ಸಿಕ್ಕಾಬಟ್ಟೆ ಹುಳಿ ಇರುತ್ತೆ. ಸಾಕಷ್ಟು ವಿಡಿಯೋಗಳೆಲ್ಲ ನಾನು ಹೇಳಿದ್ದೀನಿ. ಇದನ್ನು ಕೂಡ ಟೆರೆಸಲ್ಲಿ ಹಾಕೋಬೋದು. ಇಲ್ಲಿ ನೋಡಿ ಫ್ಲವರಿಂಗ್ ಆಗ್ತಾಯಿದೆ. ಇದನ್ನು ನೀವು ಹಾಕ್ಕೊಳ್ಬೋದು. ಅದ್ರ ಪಕ್ಕದಲ್ಲೇ ಈ ಕಡೆ ಆ್ಯಪಲ್ ಹಾಕಿದ್ದೀನಿ. ಕಾಶ್ಮೀರ ಆ್ಯಪಲ್ ಬರುತ್ತಲ್ಲ, ಆ ಆ್ಯಪಲ್ ಗಿಡ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಇದನ್ನು ತುಂಬ ಜನ ನೋಡಿದವರು ಆ್ಯಪಲ್ ಗಿಡ ಬರಲ್ಲ ಅಂತ ನಂಗೆ ಹೇಳ್ತಾರೆ, ಬಟ್ ಇದು ಬರ್ತಿರೋದು ನೋಡಿದ್ರೆ ಖಂಡಿತ ಇದು ಫ್ಲವರಿಂಗ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಫುಲ್ಲು ಚೆನ್ನಾಗಿ ಬರ್ತಾಯಿದೆ. ನೋಡೋಣ, ಏನು ಫ್ಲವರ್ ಅಂದ್ಕೊಂಬಿಟ್ಟೆ ನಾನು, ಎಲೆ ಮುದ್ರಕೊಂಡಿರೋದು. ತುಂಬ ಚೆನ್ನಾಗಿ ಇದು ಕೂಡ ಬರ್ತಾಯಿದೆ. ನೆಕ್ಸ್ಟು ಇದನ್ನು ಒಂದು ದೊಡ್ಡದು ಇನ್ನೊಂದು 6 ತಿಂಗಳು ಇರಲಿ ಇದರಲ್ಲಿ ಅನ್ಕೋತೀನಿ. ಆಮೇಲೆ ಇದನ್ನು ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡ್ತೀನಿ. ನೆಕ್ಸ್ಟು ಇದೊಂದು ಚೆರಿ, ಮಾಮೂಲಿ ಕೇಕ್ ಮೇಲೆಲ್ಲ ಇಡ್ತಾರೆ ನೋಡಿ ಆಲ್ಟ್ರೇಷನ್ಗೆ ಅಂತ ಅಂದ್ಬಿಟ್ಟು ಡಿಸೈನ್ ಮಾಡೋದಕ್ಕೆ, ಆ ಒಂದು ಚೆರಿ ಗಿಡ. ಇದನ್ನು ಕೂಡ ಹಾಕೋಬೋದು. ಇದು ಕೂಡ ಲೇಯರ್ ಕಟ್ಟಿಂಗ್ ಗಿಡ. ಇದು ಗ್ರಾಫ್ಟೆಡ್ ಗಿಡ ಅಲ್ಲ, ಲೇಯರ್ ಕಟ್ಟಿಂಗ್ ಗಿಡ. ಅಂದರೆ ಗ್ರಾಫ್ಟಿಂಗ್ ಗಿಡಕ್ಕೂ ಲೇಯರ್ ಕಟ್ಟಿಂಗ್ ಗಿಡಕ್ಕೂ ಏನು ಅಷ್ಟೇನು ವ್ಯತ್ಯಾಸ ಇರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದು ಲೇಯರ್ ಕಟ್ಟಿಂಗ್ ಗಿಡ. ಇದನ್ನು ಕೂಡ ಹಾಕಿ ನಾನು ಹತ್ರ 1.5 ವರ್ಷ ಆಗ್ತಾಯಿದೆ. ಇದು ನಲ್ಲಿಕಾಯಿ ಗಿಡ, ಮಾಮೂಲಿ ನಲ್ಲಿ ಬರುತ್ತಲ್ಲ ಅದು. ಟೆರೆಸಲ್ಲಿ ಬರಲ್ಲ ಅಂತ ಹೇಳಿದ್ರು ಅವರು, ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಗಿಡ ಮಾತ್ರ ಸೂಪರಾಗಿ ಬರ್ತಾಯಿದೆ, ಒಂದೇ ಒಂದು ಹುಳ ಇಲ್ಲ, ಏನಿಲ್ಲ. ಸಿಕ್ಕಾಬಟ್ಟೆ ಚೆನ್ನಾಗಿ ಬರ್ತಿರೋಂಥದ್ದನ್ನು ಇಲ್ಲಿ ನೋಡ್ಬೋದು. ಇದು ಬಂದು ಇದು
ಇದು ಊಟಿ ಆ್ಯಪಲ್ ಅಂತ ಅನಿಸುತ್ತೆ. ಇದು ಆ ಥರನೇ ಇರದೇ ಇದು. ಇದ್ರ ನೇಮ್ ಮರ್ತೋಗಿದ್ದೀನಿ ಸ್ನೇಹಿತರೆ. ಇದೊಂದು ವೆರೈಟಿ. ಇದು ಹೂ ಬಂದು ಹಣ್ಣಾದಾಗಲೇ ಇದು ಏನು ಅಂತ ನನಗೆ ಗೊತ್ತಾಗೋಕ್ಕೆ ಸಾಧ್ಯ ಆಗೋದು, ಅಲ್ಲಿ ತನಕ ಗೊತ್ತಾಗಲ್ಲ. ಇದೊಂದು ವೆರೈಟಿ. ಅದ್ರ ಪಕ್ಕದಲ್ಲೇ ನೋಡ್ಬೋದು ಇಲ್ಲಿ ಹೆಂಗಾಗಿದೆ ಅಂತ. ಇದು ಅಮಟೆಕಾಯಿ ಗಿಡ, ಅಂದರೆ ಇದು ಮಾವಿನಕಾಯಿ ವೆರೈಟಿಲೇ ಇದೊಂದು ವೆರೈಟಿ. ಇದನ್ನು ಹಂಗೇನೂ ಕೂಡ ತಿನ್ಬೋದು, ಉಪ್ಪಿನಕಾಯಿ ಹಾಕೊಂಡು ತಿನ್ಬೋದು, ಹುಳಿ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಇಲ್ಲಿ ನೋಡ್ಬೋದು ಇದು ಒಂದು ದಾಳಿಂಬೆ. ಇದು ಸೀಡಲ್ಲಿ ಬಂದಿರುವಂಥ ಗಿಡ, ಅಂದರೆ ಮನೆಯಲ್ಲೇ ತಿಂದು ಹಾಕಿರುವಂಥದ್ದು. ಆಗಲೇ ಇದು ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ಇದು ತುಂಬಾ ಚಿಕ್ಕ ಗಿಡ. ಇದು ಚಿಕ್ಕ ಪಾಟಲ್ಲಿ ಹಾಕಿರೋದು, ಸುಮ್ಮನೆ ತೆಗೆದು ಹಾಕಿದ್ದೀನಿ ಅಷ್ಟೇ ನಾನು. ಅದೇ ಫುಲ್ ಏನಾಗಿದೆ ಅಂತಂದರೆ ಆಗಲೇ ಫ್ಲವರಿಂಗ್ ಆಗ್ತಾಯಿದೆ. ಇವೆಲ್ಲ ಇದರ ಸೀಡಲ್ಲಿ ಬಂದಿರುವಂಥ ಗಿಡಗಳಿವು. ಇದು ಕೂಡ ಅಷ್ಟೇ. ಇದು ಇಲ್ಲಿ ನೋಡಿದ್ರೆ ಇದು ಏನಪ್ಪ ಸ್ವೀಟು, ಏನು ಹೇಳ್ತಾರೆ, ಇದು ಹೆಸರೇ ಮರ್ತೋಯ್ತು ನನಗೆ. ಇದು ಮಿರಾಕಲ್ ಫ್ರೂಟು. ಫುಲ್ ಫ್ಲವರಿಂಗ್ ಆಗಿದೆ. ಇಲ್ಲಿ ನೋಡ್ಬೋದು ನೋಡಿ, ಸಿಕ್ಕಾಪಟ್ಟೆ ಫ್ಲವರ್ ಆಗಿದೆ. ಇದನ್ನು ಕೂಡ ನಾವು ಟೆರೆಸಲ್ಲಿ ಬೆಳ್ಕೋಬೋದು ಸ್ನೇಹಿತರೆ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಶುಗರ್ ಇರೋರ್ಗಂತೂ ಒಂದು ಒಳ್ಳೆ ಫ್ರೂಟ್ ಗಿಡ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ನಾನು ಒಂದು ಬನಾನಾ ಮ್ಯಾಂಗೋ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ, ಹಣ್ಣಾಗ್ತಾಯಿದೆ. ಹಾಗೆ ಇದನ್ನು ಬನಾನಾ ಮ್ಯಾಂಗೋನು ಕೂಡ ಹಾಕ್ಕೋಬೋದು. ನಾನು ಮೇಲ್ಗಡೆ ಇನ್ನೊಂದು ಗಿಡ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಆ್ಯಪಲ್ ಮ್ಯಾಂಗೋ ಅಂದ್ಬಿಟ್ಟು. ಇದು ಹತ್ರ 1 kg ಬರುತ್ತಂತೆ ಒಂದು ಕಾಯಿ. ತುಂಬ ಕಲರ್ಫುಲ್ ಆಗಿದೆ ನೋಡಿ, ನೋಡೋದಕ್ಕೆ. ಅದು ನೆಟ್ ಬ್ಯಾಗ್ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ. ಮತ್ತು ಇಲ್ಲಿ ವಾಟರ್ ಆ್ಯಪಲ್ಲು ಫುಲ್ ಫ್ಲವರಿಂಗ್ ಆಗಿದೆ. ಇದನ್ನು ಕೂಡ ಟೆರೆಸಲ್ಲಿ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ಇದನ್ನು ಕೂಡ ಹಾಕ್ಕೊಳ್ಬೋದು ನೋಡಿ. ನಾನು ತುಂಬ ವಿಡಿಯೋಗಳಲ್ಲಿ ತೋರಿಸ್ತಾನೆ ಇರ್ತೀನಿ, ಬಟ್ ಈ ವಿಡಿಯೋ ಪರ್ಟಿಕ್ಯುಲರಾಗಿ ಟೆರೆಸ್ ಗಾರ್ಡನ್ ಮಾಡೋಂಥವ್ರು ಯಾವ್ಯಾವ ಗಿಡ ಹಾಕ್ಕೋಬೋದು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಷ್ಟೇ. ಇದು ನೋಡಿ, ಇಲ್ಲಿ ಅಂಜೂರನೂ ಕೂಡ ಇದು ಲೇಯರ್ ಕಟ್ಟಿಂಗ್ ಗಿಡ ಅಂತ ಅನಿಸುತ್ತೆ. ಇದು ಗ್ರಾಫ್ಟಿಂಗ್ ಅಲ್ಲ. ಇದನ್ನು ಕೂಡ ಹಾಕ್ಕೊಳ್ಬೋದು. ಈ ಕಡೆ ಇನ್ನೂ ಪಕ್ಕಕ್ಕೆ ಬಂತು ಅಂತ ಅಂದರೆ ಫುಲ್ಲು ಇದು ಸಪೋಟ. ಇದು ಒಂಥರ ವೆರೈಟಿ. ಫುಲ್ ಸೈಜ್ ಬರುತ್ತೆ, ತುಂಬ ಸಣ್ಣ ಇರಲ್ಲ, ತುಂಬ ದಪ್ಪ ಇರುತ್ತೆ ಗಿಡ. ಇದನ್ನು ನಾನು 20 ಇಂಚು ಪಾಟಲ್ಲಿ, ಗಾರೆ ಪಾಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ದಿನ ಆದಮೇಲೆ ಬೇರೆ ಪಾಟಿಗೆ ಇದನ್ನು ಶಿಫ್ಟ್ ಮಾಡ್ತೀನಿ. ಅಂದರೆ ಇದನ್ನು ಫುಲ್ ನಾನು ಬುಷಿ ಥರ ಬರಲಿ ಅಂತೇಳಿ ಫುಲ್ಲು ಕಟ್ ಮಾಡಿ ಈ ಥರ ಬೆಳೆಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕಟ್ ಮಾಡಿದ್ದೀನಿ ನಾನು. ಇಲ್ಲಿ ನೋಡಿ, ಈಗಾಗಲೇ ಇದರಲ್ಲೂ ಕೂಡ ಫ್ಲವರಿಂಗ್ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು. ಹಂಗೆ ಈ ಕಡೆ ಪಕ್ಕ ಬಂದರೆ ದಾಳಿಂಬೆ ಗಿಡ. ಇಲ್ಲಿ ನೋಡಿ, ಫುಲ್ ಕಾಯಿ ಬಂದಿದೆ. ಇದು ದಾಳಿಂಬೆ ಗಿಡನೂ ಕೂಡ ಗ್ರಾಫ್ಟೆಡ್ ಗಿಡ ಆಗಲಿ ಅಥವಾ ಲೇಯರ್ ಕಟ್ಟಿಂಗ್ ಗಿಡ ಆಗಲಿ ಇದರಲ್ಲಿ ಟೆರೆಸಲ್ಲಿ ಹಾಕೋಬೋದು. ತುಂಬ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಫುಲ್ ಕಾಯಿಗಳಾಗಿದ್ದಾವೆ. ಇಲ್ಲಿ ನೋಡಿ ಸಿಕ್ಕಾಬಟ್ಟೆ ಕಾಯಿಗಳು ಬರುತ್ತೆ. ಇದೊಂದು ದಾಳಿಂಬೆ. ಮತ್ತು ಆಗಲೇ ತೋರಿಸ್ದಂಗೆ ಇನ್ನೊಂದು ಸ್ವೀಟ್ ಲೆಮನ್. ಯಾಕಂದರೆ ನಾನು ಸ್ವೀಟ್ ಲೆಮನ್ನ ತುಂಬ ಇಷ್ಟಪಟ್ಟು ತಿಂತೀನಿ. ಹಾಗಾಗಿ ಸ್ವೀಟ್ ಲೆಮನನ್ನು ನಾನು ಇನ್ನೊಂದು ಗಿಡನ ಹಾಕ್ಕೊಂಡಿದ್ದೀನಿ. ಈ ಕಡೆ ಬಂದರೆ ಇದು ಸ್ಟಾರ್ ಫ್ರೂಟು. ಒಣಗೋಗಿತ್ತು, ಮತ್ತು ಚಿಗುರ್ತಾ ಇದೆ. ಇದನ್ನು ಕೂಡ ನಾವು ಟೆರೆಸಲ್ಲಿ ಹಾಕೋಬೋದು. ಹಾಗೆ ಇಲ್ಲಿ ನಿಂಬೆ ನೋಡಿ, ಇದು ಆಲ್ ಟೈಮ್ ಲೆಮನ್ನು. ಸಿಕ್ಕಾಪಟ್ಟೆ ಹುಳಿ ಇರುತ್ತೆ, ಜೊತೆಗೆ ರಸನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ಕೂಡ ಒಂದೇ ಒಂದು ಗಿಡ ಹಾಕ್ಕೊಂಬಿಟ್ರೆ ಸಾಕು, ಫುಲ್ಲು ಹೆಂಗೆ ಅಂತೀರಾ, ಮನೆಗೆ ಎಷ್ಟು ಬೇಕೋ ಅಷ್ಟು ನಿಂಬೆ ಆಗುತ್ತೆ. ಬಟ್ ಒಂಚೂರು ದೊಡ್ಡ ಪಾಟ್ಗೆ, ಡ್ರಮ್ಗೆ ಹಾಕ್ಕೊಂಬಿಟ್ರೆ ಬೆಸ್ಟು ಅಂತ ಅನಿಸುತ್ತೆ. ಇದನ್ನು ನಾನು 20 ಇಂಚು ಪಾಟ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕಾಯಿ ಮಾತ್ರ ಸಿಕ್ಕಾಪಟ್ಟೆ ಸೈಜ್ ಬರುತ್ತೆ, ಮೋಸಂಬಿ ಥರ ಸೈಜ್ ಬರುತ್ತೆ ಇದು. ಹಾಗೇನೆ ಈ ಕಡೆ ಇದು ಸಿಂಬೆ. ಇದು ಕೂಡ ಇನ್ನೇನು ಫ್ಲವರಿಂಗ್ ಆಗೋ ಸ್ಟೇಜು. ಇದನ್ನು ಕೂಡ ನಾನು 20 ಇಂಚು ಪಾಟ್ಗೆ ಹಾಕ್ಕೊಂಡಿದ್ದೀನಿ. ಇದೊಂದು ಬ್ಲ್ಯಾಕ್ ವೆರೈಟಿ ಮ್ಯಾಂಗೋ, ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಈ ಕಡೆ ಬಂದರೆ ಫುಲ್ಲು ಫ್ಲವರಿಂಗ್ ಆಗಿದೆ. ಇಲ್ಲಿ ನೋಡ್ಬೋದು, ಇದು ಕೂಡ ಆಲ್ ಟೈಮ್ ಮ್ಯಾಂಗೋ. ಫುಲ್ಲು ಅಲ್ಲಿ ಆಲ್ರೆಡಿ ಹಣ್ಣಾಗಿ ಎಲ್ಲ ಬಿದ್ದೋಗಿದ್ದಾವೆ. ಕವರ್ ಬ್ಯಾಗಲ್ಲೇ ಇದೆ ನೋಡಿ. ಇಲ್ಲಿ ಇದು ತೆಗಿತೀನಿ ಇವಾಗ ನಾನು. ಅದೇ ಹಣ್ಣು ಘಮ ಘಮ ಅಂತಿದೆ ಟೆರೆಸ್ ಎಲ್ಲನೂ. ಇದು ಪೂರ್ತಿ ಫ್ಲವರಿಂಗ್ ಆಗಿದೆ. ಇಲ್ಲಿ ನೋಡಿ ಎಲ್ಲ ಕಡೆ ಫ್ಲವರಿಂಗ್ ಆಗಿದೆ. ಇದು ಬಿಟ್ಟಿರೋ ಹೂಗಳಲ್ಲಿ ಅಷ್ಟರಲ್ಲೂ ಕಾಯಿ ಆಗಿಬಿಟ್ರಂತೂ ಗಿಡನೇ ಬಗ್ಗಿಬಿಡುತ್ತೆ. ಇದು ಕೂಡ ಚಿಕ್ಕ ಗಿಡನೇ. ಇದನ್ನು ಕೂಡ ಟೆರೆಸಲ್ಲಿ ಭಾಳ ಈಸಿಯಾಗಿ ಇದನ್ನು ಬೆಳ್ಕೊಬೋದು, ಮೇಂಟೆನೆನ್ಸ್ ಏನು ಜಾಸ್ತಿ ಇರಲ್ಲ. ಹಾಗೆ ಇಲ್ಲಿ ಪಕ್ಕದಲ್ಲಿ ಬಂದರೆ ಆರೆಂಜ್ ಗಿಡ ನೋಡಿ,
ಇದರಲ್ಲೂ ಕೂಡ ಆರೆಂಜ್ ಇದೆ. ತುಂಬ ಚೆನ್ನಾಗಿ ಬುಷಿ ಟೈಪಲ್ಲೇ ಗಿಡ ಬರ್ತಾ ಇರೋದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಒಂಚೂರು ನಾವು ಟೆರೆಸ್ ಗಾರ್ಡನ್ ಮಾಡೋರು ಒಂಚೂರು ನೀಟಾಗಿ ನೋಡ್ಕೊಂಡು ಮೈಂಟೈನ್ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ವಾಟರ್ ಆ್ಯಪಲ್ಲು. ಇದು ಕೂಡ ತುಂಬ ಚೆನ್ನಾಗೆಲ್ಲ ಹೊಸ ಹೊಸ ಬ್ರಾಂಚಸ್ ಬರ್ತಾ ಇದೆ. ತುಂಬ ಚೆನ್ನಾಗಿ ಚಿಗುರ್ತಾಯಿದೆ ಗಿಡ. ಅದರ ಪಕ್ಕದಲ್ಲಿ ಈ ಕಡೆ ಮಲ್ಗೋಬಾ ಮಾವಿನಕಾಯಿ ಅದು ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು. ಬ್ಯಾಗ್ ಕಟ್ಬಿಟ್ಟಿದ್ದೀನಿ, ಹಾಗಾಗಿ ಕಾಣಿಸ್ತಾ ಇಲ್ಲ ಅದು. ಇದನ್ನು ಕೂಡ ಹಾಕ್ಕೋಬೋದು ನೀವು. ಈ ಕಡೆ ಒಂದು ಆಲ್ ಟೈಮ್ ಮ್ಯಾಂಗೋ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನೇ ಇದನ್ನು ಕಟ್ ಮಾಡಿ ಬಿಡ್ತಾಯಿದ್ದೀನಿ. ಯಾಕೋ ಸ್ವಲ್ಪ ಹುಳ ಹೊಡಿತಾ ಇರೋ ಥರ ಇದೆ. ಇದಕ್ಕೆ ಸ್ಪ್ರೇ ಮಾಡಬೇಕು. ನೆಕ್ಸ್ಟು ಏನು ಸ್ಪ್ರೇ ಮಾಡ್ತೀನಿ ಏನು ಎತ್ತ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈ ಕಡೆ ಇಲ್ಲಿ ನೋಡ್ಬೋದು. ಇದು ಮಲಿನಾ ಟೆನ್ನಿಸ್ ಬಾಲ್ ಚೆರಿ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು. ಇದನ್ನು ಕೂಡ ಹಾಕೋಬೋದು. ಇದು ಈಸಿಯಾಗಿ, ಇದು ಕೂಡ ಏನು ಜಾಸ್ತಿ ಮೇಂಟೆನೆನ್ಸ್ ಇರೋದಿಲ್ಲ. ಕಿಚನ್ ವೇಸ್ಟೇಜು ಮತ್ತು ಕಿಚನ್ ವೇಸ್ಟೇಜಲ್ಲಿ ಮಾಡ್ಕೊಳ್ಳುವಂಥ ಲಿಕ್ವಿಡ್ನ ಕೊಟ್ಟರೆ ತುಂಬ ಚೆನ್ನಾಗಿ ಇದು ಕೂಡ ಬರುತ್ತೆ. ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ನಾವು ಮಣ್ಣು ಯಾವ ರೀತಿ ಕಲಿಸ್ಕೋತೀವಿ ಅಂದರೆ ಮಿಕ್ಸ್ ಮಾಡ್ತೀವಿ, ಅದ್ರ ಮೇಲೆ ಗಿಡಗಳು ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಇದು ನೋಡ್ಬೋದು. ಇದು ವೆರಿಕೇಟೆಡ್ ಸಪೋಟ. ಇದರಲ್ಲೂ ಫುಲ್ಲೆಲ್ಲ ಫ್ಲವರಿಂಗ್ ಆಗ್ತಾ ಇರೋದನ್ನು ನೀವು ನೋಡ್ಬೋದು. ಈಗ ಇಲ್ಲಿರುವಂಥ ಗಿಡ ಬಂದು ಮಿಯಾಜಾಕಿ. ಇದನ್ನು ಈ ಸಲ ಕಟ್ಟಿಂಗ್ ಮಾಡಿಬಿಟ್ಟಿದ್ದಕ್ಕೆ ಈ ಸಲ ಫ್ಲವರಿಂಗ್ ಆಗಲಿಲ್ಲ. ಇದು ಇಲ್ಲಿ ನೋಡಿ. ಇದು ಕೂಡ ಚೆನ್ನಾಗಿ ಬುಷಿ ಟೈಪಲ್ಲೇ ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದನ್ನು ಕೂಡ ಟೆರೆಸಲ್ಲಿ ಮಿಯಾಜಾಕಿನೂ ಕೂಡ ಹಾಕ್ಕೊಳ್ಬೋದು. ಆದರೆ ಗ್ರಾಫ್ಟೆಡು ಮತ್ತು ಲೇಯರ್ ಕಟ್ಟಿಂಗ್ ಗಿಡಗಳಾದರೆ ತುಂಬ ಚೆನ್ನಾಗಿ ಬರುತ್ತೆ. ಸೀಡಲ್ಲಿ ಬರುವಂಥವು ಒಂದು ಸ್ವಲ್ಪ ಲೇಟಾಗಿ ಕಾಯಿಗಳು ಬರುವಂಥದ್ದು. ಇಲ್ಲಿ ನೋಡ್ಬೋದು. ಇದು ಬಂದು ನೇರಳೆ, ಜಮ್ನೇರಳೆ ಅಂತಾರಲ್ವ ಅದು. ಇದು ಕೂಡ ಇದು ಗ್ರಾಫ್ಟೆಡ್ ಗಿಡನೇ. ನೋಡಿ, ಪಾಟಲ್ಲೇ ನುಗ್ಗೆ ಗಿಡ ಬಂದ್ಬಿಟ್ಟೈತೆ. ಇದು ರೆಡ್ ಕಲರು ಚಕ್ಕೋತ. ಇದನ್ನು ತೊಗೊಂಬಂದು ಹಾಕಿದೆ. ಫ್ಲವರಿಂಗ್ ಇತ್ತು, ಯಾಕೋ ಎಲ್ಲ ಉದುರೋಯ್ತು. ನೋಡೋಣ, ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ಇದಿಷ್ಟು ಕೆಳಗಡೆ ಫ್ಲೋರಲ್ಲಿ ನಾನು ಹಾಕಿರುವಂಥ ಹಣ್ಣಿನ ಗಿಡಗಳು ಸ್ನೇಹಿತರೆ. ಮೇಲ್ಗಡೆ ಫ್ಲೋರ್ದು ಇನ್ನೊಂದು ವಿಡಿಯೋ ಮಾಡ್ತೀನಿ, ಪಾರ್ಟ್ 1 ಪಾರ್ಟ್ 2. ಇದು ತುಂಬ ಲೆಂತಿ ಆಗಿಬಿಡುತ್ತೆ. ಈಗಾಗಲೇ 17 ನಿಮಿಷದ ವಿಡಿಯೋ ಆಗೋಯಿತು. ಇಲ್ಲಿ ನೋಡಿ, ಫುಲ್ಲು ತುಂಬ ಚೆನ್ನಾಗಿ ಬರ್ತಿರುವಂಥದ್ದನ್ನು ನೋಡ್ಬೋದು ನೀವಿಲ್ಲಿ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಪಾರ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ.